ಗಾಜಿಯಾಬಾದ್ನಲ್ಲಿ ಮೂವರು ಸಹೋದರಿಯರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹೋದರಿಯರ ಡೈರಿಯಲ್ಲಿ ಇನ್ನೂ ಅನೇಕ ಸ್ಫೋಟಕ ವಿಚಾರಗಳು ಕೂಡ ಇದೆ. ಅದು ಕೂಡ ಬಯಲಾಗ್ತಾ ಇದೆ. ಮನೆಯಲ್ಲಿ ಆಗ್ತಾ ಇದ್ದಂತಹ ಹಿಂಸೆ ಬಗ್ಗೆ ಕೂಡ ಡೈರಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಸ್ಟೋರಿ ಇದು. ಜೊತೆಗೆ ಕೊರಿಯಾ ಮೇಲಿನ ಸಹೋದರಿಯರ ಪ್ರೇಮವೂ ಕೂಡ ಬಹಿರಂಗವಾಗಿದೆ. ಮನೆಯಲ್ಲಿ ಆಗ್ತಾ ಇದ್ದಂತ ಹಿಂಸೆ ಬಗ್ಗೆ ಕೂಡ ಎಲ್ಲವೂ ಕೂಡ ಡೈರಿಯಲ್ಲಿ ಬರೆದಿಟ್ಟಿದ್ದಾರೆ. ಬಹಳ ದೊಡ್ಡ ವಯಸ್ಸೇನು ಅಲ್ಲ, 18 ವರ್ಷ ಕೂಡ ಆಗಲಿಲ್ಲ. ಒಬ್ಬರಿಗೆ 16 ವರ್ಷ, ಇನ್ನೊಬ್ಬರಿಗೂ ಕೂಡ 14, ಇನ್ನೊಬ್ಬರಿಗೂ ಕೂಡ 12 ವರ್ಷ ಆದಂತಹ ಮೂವರು ಸಹೋದರರು ಯಾವಾಗ್ಲೂ ಕೂಡ ಒಟ್ಟಿಗೆ ಇರ್ತಾ ಇದ್ರು. ಯಾವಾಗ ಅಂತ ಹೇಳಿದ್ರೆ ಕೋವಿಡ್ ಟೈಮಲ್ಲಿ ಈ ಕ್ಲಾಸ್ಗಳಂತೆಲ್ಲ ಶುರುವಾಯ್ತಲ್ಲ, ಆನ್ಲೈನ್ ಕ್ಲಾಸ್ ಅಂತ ಹೇಳಿ, ಆ ಟೈಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಫೋನ್ ಕೊಟ್ಬಿಟ್ಟಿದ್ದಾರೆ ಕೈಯಲ್ಲಿ. ಆಗ ಸ್ಕೂಲ್ ಕೂಡ ಇರಲಿಲ್ಲ, ಏನು ಕೂಡ ಇರಲಿಲ್ಲ. 3 ಜನ ಕೂಡ ಒಟ್ಟಿಗೆ ಕೂತ್ಕೊಂಡು ಫೋನ್ ನೋಡ್ತಾ ಇದ್ರು. ಅದಾದ ಮೇಲೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯ್ತು. ಸ್ಕೂಲಿಗೆ ಹೋಗಿ ಅಂತ ಹೇಳಿದ್ರೆ ನಾವು ಸ್ಕೂಲಿಗೆ ಹೋಗಲ್ಲ ಅಂತೇಳಿ ಹೇಳ್ತಾ ಇದ್ರು. ಮತ್ತೆ ಇವಾಗ ಬಂದಿರುವಂತಹ ಹೊಸ ಮಾಹಿತಿಯನ್ನ ನೋಡೋದು ಹೋದ್ರೆ ಅವರಪ್ಪ 2 ಕೋಟಿ ಏನೋ ಸಾಲ ಮಾಡಿದ್ರಂತೆ. ಹಾಗಾಗಿ 2 ಕೋಟಿ ಸಾಲವನ್ನ ತೀರ್ಸಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರು ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಫೋನ್ ಅನ್ನ ಹಿಡ್ಕೊಂಡಿದ್ರು ಎನ್ನುವಂತಹ ವಿಚಾರಗಳು ಕೂಡ ಬರ್ತಾ ಇದೆ. ಈಗ ಅವ್ರು ಡೈರಿಯನ್ನ ಬರೆದಿಟ್ಟಿದ್ರು. ಆ ಡೈರಿಯಲ್ಲಿ ಇನ್ನೂ ವಿಚಾರಗಳು ಕೂಡ ಬಹಿರಂಗವಾಗ್ತಾ ಇದೆ. ಕೊರಿಯನ್ ಪ್ರೇಮ ಕೂಡ ಇತ್ತು ಅವರಲ್ಲಿ. 3 ಸಹೋದರರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಕೂಡ ಬಯಲಾಗ್ತಾ ಇದೆ. ಇನ್ನು ಅನೇಕ ಸ್ಫೋಟಕ ವಿಚಾರಗಳು ಕೂಡ ಬಯಲಾಗ್ತಾ ಇದೆ. ಅವರು ಒಂದು ಲೆಟರ್ ಅನ್ನು ಕೂಡ ಬರೆದಿದ್ರು, ಡೆತ್ ನೋಟ್ ಕೂಡ ಬರೆದಿದ್ರು. ನಮ್ಮನ್ನ ಕ್ಷಮಿಸಿ ಅಪ್ಪ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಇಲ್ಲ, ನಾವು ತುಂಬಾ ಪ್ರೀತಿಸ್ತಾ ಇದ್ವಿ, ಕೊರಿಯನ್ನ ಗೇಮ್ಗಳನ್ನ ಆಡ್ತಾ ಇದ್ರಿ, ಅದನ್ನೇ ಆಡ್ಬೇಡಿ ಅಂತ ಹೇಳಿದ್ರಿ. ಮತ್ತೆ ಅವರಪ್ಪ ಇದೇ ರೀತಿಯಾಗಿ ನೀವು ಮಾಡ್ತಾ ಇದ್ರೆ ನಿಮಗೆ ಮದುವೆ ಮಾಡ್ತೀವಿ ಅಂತ ಏನೋ ಹೆದರ್ಸ್ಬಿಟ್ಟಿದ್ರಂತೆ. ಹಾಗಾಗಿ ನಾವು ಮದುವೆ ಮಾಡ್ಕೊಳ್ಳಲ್ಲ, ನಾವು ಕೊರಿಯನ್ ಅವರನ್ನೇ ಮದುವೆ ಮಾಡ್ಕೊಳ್ಳೋದು, ನಾವು ಭಾರತೀಯರನ್ನ ಮದುವೆ ಮಾಡ್ಕೊಳ್ಳಲ್ಲ ಎನ್ನುವಂತಹ ಮಾತನ್ನು ಕೂಡ ಒಂದು ಎಲ್ಲ ಉಲ್ಲೇಖ ಆಗಿತ್ತು. ಈಗ ಒಂದು ಡೆತ್ ನೋಟ್ ನಲ್ಲಿ ಎಲ್ಲಾ ವಿಚಾರಗಳು ಕೂಡ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. 3 ಸಹೋದರರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕುಟುಂಬದ ಕಡೆಯಿಂದನೂ ಕೂಡ ಹಿಂಸೆ ಆಗ್ತಾ ಇತ್ತು ಎನ್ನುವಂಥ ವಿಚಾರಗಳು ಕೂಡ ಬರ್ತಾ ಇದೆ. ಹಾಗಾದ್ರೆ ಏನು ಅರಿಯದಂಥ ಮಕ್ಕಳು ಅಂತಾನೂ ಕೂಡ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆತ್ಮಹತ್ಯೆ ತನಕ ಹೋಗಿದ್ದಾರೆ ಅನ್ನೋದಕ್ಕೆ ಏನು ಅರಿಯದಂಥ ಮಕ್ಕಳು ಕೂಡ ಅಲ್ಲ. ಎಲ್ಲವೂ ಕೂಡ ಡಿಟೇಲ್ ಆಗಿ ಡೆತ್ ನೋಟಲ್ಲಿ ಬರೆದಿದ್ರು ಕೂಡ ಇನ್ನೂ ವಿಚಾರಗಳು ಕೂಡ ಬೆಳಕಿಗೆ ಬರುವಂತಹ ವಿಚಾರಗಳು ಕೂಡ ಎಷ್ಟೋ ಇದೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಅನೇಕ ಸ್ಫೋಟಕ ವಿಚಾರಗಳು ಕೂಡ ಬಯಲಾಗುತ್ತೆ. ಈಗ ಕೊರಿಯಾ ಅಂದ್ರೆ ಆ ಮಕ್ಕಳಿಗೆ ಪ್ರಾಣ. ನಮಗೆ ಕೊರಿಯಾ ಅಂತ ಹೇಳಿದ್ರೆ ಪ್ರಾಣ ಅಂತೇಳಿ ಡೈರಿಯಲ್ಲೂ ಕೂಡ ಬರಹವನ್ನು ಕೂಡ ಬರ್ಕೊಂಡಿದ್ರು. ಕೊರಿಯಾ ಸಂಗೀತ ನಮ್ಮ ಪ್ರೀತಿ, ಅದೇ ಜೀವ, ಮನೆಯವರಿಗಿಂತ ನಮಗೆ ಹೆಚ್ಚಾಗಿ ನಮಗೆ ಕೊರಿಯಾ ನಟರು ಇಷ್ಟ. ಆದ್ರೆ ನೀವು ನಮ್ಮನ್ನ ಇದೆಲ್ಲದರಿಂದ ದೂರವಿಡಲು ಯತ್ನಿಸ್ತಾ ಇದ್ದೀರಾ. ಅದಾಗ್ಲಿಲ್ಲ ಅವರಿಗೆ. ಯಾವಾಗ್ಲೂ ಕೂಡ ಫೋನ್ ಹಿಡ್ಕೊಂಡಿರ್ತಾ ಇದ್ರು. ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಯಾವಾಗ್ಲೂ ಫೋನ್ ಹಿಡ್ಕೊಳ್ತಿದ್ರು ಅಂತ ಹೇಳಿ ಅವರಪ್ಪ ಏನೆಂದು 2 ಕೋಟಿ ಸಾಲ ಮಾಡಿದ್ರಲ್ಲ, ಆ ಸಾಲವನ್ನ ತೀರ್ಸಕ್ಕಾಗದೆ ಒಂದ್ ಕಡೆ ಸ್ಕೂಲಿಗೆ ಕೂಡ ಕಳಿಸ್ತಾ ಇರ್ಲಿಲ್ವಂತ ಮಾಹಿತಿ ಕೂಡ ಬರ್ತಾ ಇರೋ ಜೊತೆಗೆ ಫೋನ್ ಕೂಡ ಕಿತ್ಕೊಂಡಿದ್ರು. ಹಾಗಾಗಿ ಫೋನ್ ಬಿಟ್ಟು ಇರೋದಕ್ಕೆ ಆಗ್ತಾ ಇರ್ಲಿಲ್ಲ. 3 ಹೊತ್ತು ಕೂಡ ಜೊತೆಯಲ್ಲೇ ಇರ್ತಾ ಇದ್ರು. ಜೊತೆಯಲ್ಲೇ ಊಟ ತಿಂಡಿ ಸ್ನಾನ ಎಲ್ಲ ಒಟ್ಟಿಗೆ ಆಗ್ತಾ ಇತ್ತು. ಹಾಗಾಗಿ ಅದನ್ನ ಅವರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಈಗ ಒಂದೊಂದು ವಿಚಾರಗಳು ಕೂಡ ಬಯಲಾಗ್ತಾ ಇದೆ.